ಸಣ್ಣ ಸಣ್ಣ ವ್ಯಾಪಾರಿಗಳ ವಿರುದ್ಧ ಟ್ಯಾಕ್ಸ್ ಅಸ್ತ್ರವನ್ನು ಪ್ರಯೋಗಿಸಲಾಗಿದೆ. ಲಕ್ಷ ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನು ಹಾಕಲಾಗಿದೆ. ಹಾಗಾಗಿ ಸರ್ಕಾರದ ವಿರುದ್ಧ ಸಮರವನ್ನು ಸಾರುವುದಕ್ಕೆ ಬೆಂಗಳೂರಿನಲ್ಲಿ ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ. ಹೇಗೆ, ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದಾರೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಜಿಎಸ್ಟಿ ಟ್ಯಾಕ್ಸ್ ವಿರುದ್ಧ ವರ್ತಕರು ಸಮರ. ಜುಲೈ 23-24ರಂದು ಹಾಲು ಸಿಗರೇಟ್ ಮಾರಾಟ ಬಂದ್. ಹಾಲು ಹಾಕಿದ ಟೀ ಮಾರಾಟವೂ ಮಾಡಲ್ಲ. ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಲ್ಲಿ ಸಣ್ಣ ಸಣ್ಣ ವ್ಯಾಪಾರಿಗಳ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆ ಪ್ರಹಾರ ನಡೆಸಿದೆ. ಲಕ್ಷ ಲಕ್ಷ ಕೋಟಿಯವರೆಗೂ ಟ್ಯಾಕ್ಸ್ ನೋಟಿಸ್ ಬಂದಿದ್ದು ವರ್ತಕರು ಕಂಗಾಲಾಗಿದ್ದಾರೆ. ರಾಜ್ಯಾದ್ಯಂತ ವಾಣಿಜ್ಯ ತೆರಿಗೆ ಇಲಾಖೆ ಟ್ಯಾಕ್ಸ್ ವಿರುದ್ಧ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ಜಿಎಸ್ಟಿ ಟ್ಯಾಕ್ಸ್ ವಿರುದ್ಧ ಇದೀಗ ವರ್ತಕರು ಸಮರ ಸಾರಿದ್ದಾರೆ. ಡಿಜಿಟಲ್ ವಹಿವಾಟು ನಡೆಸುತ್ತಿರುವ ಸಣ್ಣಪುಟ್ಟ ವ್ಯಾಪಾರಿಗಳಿಗೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಪಾವತಿಸುವಂತೆ ನೀಡಿರುವ ನೋಟಿಸ್ ಹಿಂಪಡೆಯಲು ಆಗ್ರಹಿಸಲಾಗಿದೆ. ಹಿಂಪಡೆಯದೇ ಇದ್ರೆ ಜುಲೈ 23 ಮತ್ತು 24ರಂದು ಹಾಲು ಸಿಗರೇಟ್ ಮಾರಾಟ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಜುಲೈ 25ರಂದು ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣಪುಟ್ಟ ಅಂಗಡಿಗಳು ಎಲ್ಲವೂ ಬಂದಾಗಲಿವೆ. 2 ದಿನಗಳ ಕಾಲ ಹಾಲು ಉತ್ಪನ್ನಗಳನ್ನು ಮಾರಾಟ ಮಾಡುವುದನ್ನು ನಿಲ್ಲಿಸುವುದಾಗಿ ವರ್ತಕರು ಹೇಳಿದ್ದಾರೆ. ಬೆಂಗಳೂರಿನ ಪ್ರತಿ ಏರಿಯಾದಲ್ಲೂ ಪ್ರತಿಭಟನೆಗೆ ಪ್ಲಾನ್ ಮಾಡಲಾಗಿದೆ. ಅಲ್ಲದೆ ಜುಲೈ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಅಂಗಡಿ ಬಂದ್ ಮಾಡಿ ಪ್ರತಿಭಟನೆ ನಡೆಸೋದಾಗಿ ಹೇಳಿದ್ದಾರೆ. ಆದರೆ ವ್ಯಾಪಾರಸ್ಥರನ್ನ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಮನವೊಲಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ತೆರಿಗೆ ಹಣ ಕಟ್ಟಲು ಸೆಟಲ್ಮೆಂಟ್ ಮಾಡಿಕೊಳ್ಳಿ ಎಂದು ಅಂಗಡಿಗಳ ಬಳಿ ಅಧಿಕಾರಿಗಳು ಬರುತ್ತಿದ್ದಾರೆ ಎಂದು ವ್ಯಾಪಾರಸ್ಥರು ಆರೋಪ ಮಾಡುತ್ತಿದ್ದಾರೆ. ಒಂದೇ ಸಲ ಲಕ್ಷಾನುಗಟ್ಟಲೆ ಹಾಕೋದು ತಪ್ಪು. ಬರಲಿ, ತಿಂಗಳಿಗೋ ವರ್ಷಕ್ಕೋ ಅಂತ ಇಂತಿಷ್ಟು ಅಂತ ಕಟ್ ಮಾಡ್ಕೊಳ್ಳಿ. ನಾವು ಗೌರ್ಮೆಂಟ್ ಸರಿಯಾಗಿದೆ, ನಾವೇನು ಅನ್ಯಾಯ ಮಾಡ್ತಾ ಇಲ್ಲ, ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ತಪ್ಪು ಮಾಡ್ತಾ ಇಲ್ಲ. ಹೊಟ್ಟೆ ಪಾಡಿಗೆ ಊರು ಬಿಟ್ಟು ಊರು ಬಂದಿದ್ದೀವಿ. ಮಕ್ಕಳನ್ನ ಶಾಲೆ ಸೇರಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಇಲ್ಲೂ ಕರೆಂಟ್ ಬಿಲ್, ನೀರು ಬಿಲ್ ಕಟ್ಕೋಬೇಕು. ಲಕ್ಷಾನುಗಟ್ಟಲೆ ಒಂದೇ ಸಲ ಹಾಕ್ಬಿಟ್ರೆ ಫ್ಯಾಮಿಲಿ ಸಮೇತ ಸಾಯ್ಬೇಕಾಗುತ್ತೆ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. 1000, 1000, 500 ಇಂತಿಷ್ಟು ಬಂದಿದೆ ಅಮ್ಮ ಅಂದರೆ ಬೇಕಾದ್ರೆ ಬ್ಯಾಂಕಲ್ಲಿ ಕಟ್ ಮಾಡ್ಕೊಳ್ಳಿ. ಅದು ಬ್ಯಾಂಕಲ್ಲಿ ಇಲ್ಲ, ನಾವು ಹಿಂಗೆ ತರ್ತೀವಿ, ರೇಷನಿಗೆ ಕೊಡ್ತೀವಿ, ಅದರಲ್ಲಿ ಪ್ರೂಫೇ ಇದೆ. ನಮಗೇನೋ ದಿನ 500 ರೂಪಾಯಿ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಕೆಲವ್ರು ಹೇಳ್ತಾರೆ ಸೆಂಟ್ರಲಿಂದ ಆಗಿದೆ ಅಂತ. ಎಲ್ಲೇ ಆದ್ರೂ ತಪ್ಪೇ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಇವನೇ ಮಾಡಿರೋದಂತಾರೆ ಕೆಲವರು, ಅದು ತಪ್ಪು. ಟೀ, ಕಾಫಿಗೂ ಹಾಲು ಹಾಕದೆ ಮಾರಾಟ ಮಾಡೋದಾಗಿ ವರ್ತಕರು ಹೇಳಿದ್ದಾರೆ. ಸಣ್ಣ ವರ್ತಕರನ್ನ ಹತ್ತಿಕ್ಕಲು ಕರ್ನಾಟಕ ವಾಣಿಜ್ಯ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಿದ್ದು, ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರವೂ ಇದೆ. ಕೇಂದ್ರ ಸರ್ಕಾರ ಕೂಡ ನಮ್ಮ ಶೋಷಣೆಯಲ್ಲಿ ತೊಡಗಿದೆ ಅಂತ ಕಿಡಿಕಾರಿದ್ದಾರೆ. 23, 24, 25 3 ದಿನ ನಾವು ಹಾಲು ಸರಬರಾಜನ್ನು ಬಂದ್ ಮಾಡ್ತೀವಿ. ಕಾರಣ ಏನಂದರೆ, ಈಗ GST ನೋಟಿಸನ್ನು ಏಕದಮ್ 21 ವರ್ಷದಿಂದ 25ನೇ ವರ್ಷದವರೆಗೂ ಸಹ ಈ ಥರ ಒಂದೇ ಸರಿ ಹಾಕ್ಬಿಟ್ಟು 40, 50, 1 ಲಕ್ಷ, 1 ಕೋಟಿವರೆಗೂ ಕಟ್ತಾ ಇದ್ದಾರೆ, ತೆರಿಗೆ ಕಳಿಸ್ತಾ ಇದ್ದಾರೆ. ಆದ್ದರಿಂದ ಈ ಬಡವರ ಬಾಯಿಗಳಿಗೂ ವ್ಯಾಪಾರ ಮಾಡೋಕ್ಕಾಗಲ್ಲ. ಈಗ ಸಣ್ಣ ಪುಟ್ಟ ಅಂಗಡಿ ಮಾಡ್ಕೊಂಡಿರ್ತಾರೆ, ಸಾಲಗಿಲ್ಲ ಮಾಡ್ಕೊಂಡಿರ್ತಾರೆ, ಮಕ್ಕಳು ಸ್ಕೂಲ್ ಫೀಸು, ಕರೆಂಟ್ ಬಿಲ್ಲು ಇವೆಲ್ಲ ಕಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ನಾವು ಇವ್ರು ಏನಾರು ಈ ಥರ ಟಾರ್ಚರ್ ಕೊಡ್ತೇನೆ ಇದ್ದರೆ ನಾವು ಸುಶೇಡ ಮಾಡ್ಕೋಬೇಕಾಗುತ್ತದೆ, ಬೇರೆ ನಮಗೆ ದಾರಿ ಇಲ್ಲ. ಆದ್ದರಿಂದ ದಯವಿಟ್ಟು ಈ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇದನ್ನು ಪರಿಗಣಿಸಿ ನಮ್ಮ ದಯವಿಟ್ಟು ಒಂದು ಕ್ಷಮೆ ಕೇಳ್ಕೊತಾ ಇದ್ದೀನಿ. ನಗರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಬೇಕರಿ, ಕಾಂಡಿಮೆಂಟ್ಸ್ಗಳಿವೆ. ಜಿಎಸ್ಟಿ ನೋಟಿಸ್ಗೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಆತಂಕಕ್ಕೆ ಒಳಗಾದ ವ್ಯಾಪಾರಿಗಳು ಜುಲೈ 25ರಂದು ಸಂಪೂರ್ಣ ಅಂಗಡಿಗಳನ್ನು ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಕಾರ್ಮಿಕ ಪರಿಷತ್ ಕಚೇರಿಯಲ್ಲಿ ನಗರದ ಕಾಂಡಿಮೆಂಟ್ಸ್, ಬೇಕರಿ ಅಂಗಡಿ ಮಾಲೀಕರು ಸಭೆ ನಡೆಸಿದ್ರು. ಬಂದ್ ತೀವ್ರತೆ ಹೇಗಿರಬೇಕು, ಎಲ್ಲೆಲ್ಲಿ ಪ್ರತಿಭಟನೆ ಮಾಡಬೇಕು ಎಂದು ಚರ್ಚಿಸಿದ್ರು. ಇನ್ನು ಈ ಹೋರಾಟಕ್ಕೆ ಆಟೋ, ಏರ್ಪೋರ್ಟ್ ಚಾಲಕರ ಸಂಘ ಬೆಂಬಲ ಕೊಟ್ಟಿದೆ. ವರ್ತಕರ ಬಂದ್ ಜೋರಾದ್ರೆ ಜನರ ಮೇಲೆ ನೇರ ಪರಿಣಾಮ ಬೀರೋದು ಪಕ್ಕಾ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.